ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲೊಂದು ಆ ಹುಡುಗ ಇದನ್ನಲ್ಲ, ಆ ಹುಡುಗನಿಂದಲೇ ಇದೆಲ್ಲ ಸ್ಟಾರ್ಟ್ ಆಗಿದೆ. ಅಣ್ಣ ಇದನ್ನಲ್ಲ, ಸೈನಿಕ ಶಾಲೆ ಅಲ್ಲಿ ಆಗ್ದಲೇ ಇದ್ದಾಗ ಹೊರ ಬರ್ತಾನೆ. ಹೌದು. ಅಲ್ಲಿಂದ ಅವನು ಬಿಜಾಪುರಕ್ಕೆ ಬರ್ತಾರೆ. ಬಿಜಾಪುರಕ್ಕೆ ಬಂದಾಗ ಅಲ್ಲಿ ದೊಡ್ಡ ಗುಮ್ಮಟ ಇರುತ್ತೆ, ಗೋಲ್ ಗುಮ್ಮಟ, ಇದು ಮಸೀದಿ ಇದೆ. ಆ ಮಸೀದಿ ಮುಂದೆ ಆಟ ಆಡ್ತಾ ಹೋಗ್ತಾನೆ. ಅಲ್ಲಿನ ಪರಿಸ್ಥಿತಿ ಆಟ ಆಡ್ತಾ ಹೋಗ್ತಾನೆ. ಅವೆಲ್ಲ ಮನಸ್ಥಿತಿ ತಗೊಳ್ತಾನೆ, ಅವನು ಒಳಗಡೆಕಾಗಿ ಹಾಕೊಳ್ತಾನೆ. ಹಾಕೊಂಡಾಗ ಇದೊಂದು ಎಕ್ಸಾಂಪಲ್ ತಗೊಳ್ತಾನೆ, ಇದರಿಂದ ನಾನು ಅಲ್ಲಿ ಹೋಗ್ದಲೇ ಇರ್ಬೋದಾ, ತಪ್ಪಿಸ್ಕೊಳ್ಬಹುದಾ, ಇದು ಮನಸ್ಥಿತಿ ಬಂದ್ಬಿಡುತ್ತೆ, ಇಲ್ಲಿಂದ ಹೋಗ್ದಲೇ. ಇದಕ್ಕೆ ಕಾರಣ ಇರುತ್ತೆ. ಇದನ್ನ ಆ ಮೈಂಡ್ ಅವರು ಹಿರಿಯರು ಇದ್ದಾರಲ್ಲ, ಅವ್ರ ಅಮ್ಮ, ಅವರ ಮಾಮ, ಅವರೆಲ್ಲರೂ ಹೌದು ಹೌದು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾವಾಗ ಹಿಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಆ ಹುಡುಗನಿಗೆ ಹಾಸಿಗೆ ಹಾಸ್ದಂಗೆ ಆಗ್ಬಿಡುತ್ತೆ. ಎಸ್. ಆಮೇಲೆ ನಾಲಿಗೆ ಇವೆಲ್ಲ ನೋಡಿ, ಕೆಲವ್ರು ಹೇಳ್ತಾರೆ ಉರ್ದು ಬಂದಿದೆ ರೀ, ನೀವು ಚಾಲೆಂಜು, ಭಾಷೆ ಚೇಂಜ್ ಆಗಿದೆ ರೀ. ಎಸ್, ಮೈಂಡ್ ಏನಾಗುತ್ತೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಸ್ಟೋರೇಜ್ ಮಾಡ್ಕೊಳ್ತಾ ಇರುತ್ತೆ. ಆ ಸ್ಟೋರಿ ಕೆಲವ್ರು ಹೇಳ್ತಾರೆ, ಹುಲಿಕಲ್ ನಟರಾಜ್ ಏನು ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಮನಃಶಾಸ್ತ್ರ ಓದಿದ್ದಾಯ್ತು. ಇನ್ಯಾರೋ ಜ್ಯೋತಿಷಿ ಹೇಳಿದ್ರು, ಇವರು ಪಂಚಾಂಗನ ಗೊತ್ತಿಲ್ಲ, ಅದಕ್ಕೋಸ್ಕರ ಓದಿದ್ದಾಯ್ತು. ನೋಡೋಣ ವಿಷಯ ತಿಳ್ಕೊಳ್ಳೋಣ ಅಂತ. ಇಲ್ಲಿ ಇದು ಬಹಳ ಬಹಳ ಸುಲಭ. ಆ ಅಣ್ಣ ಅವರಿದಾರಲ್ಲ, ನನ್ನ ಪ್ರಕಾರ ಅಕ್ಯೂಸ್ಡ್ ನಂಬರ್ 1 ಆ ಸ್ಥಿತಿಲಿ ಅವ್ರನ್ನ ನಾವು ಕೂತ್ಕೊಂಡ್ಬಿಟ್ರೆ ಇದು ವ್ಯವಸ್ಥೆ ಹೋಗ್ತಾ ಇರುತ್ತೆ. ಆಮೇಲೆ ಈ ಕೈನಲ್ಲಿ ಬರ್ತಾ ಇದೆ, ಕಾಲಲ್ಲಿ ಬರ್ತಾ ಇದೆ, ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮೈ ಮೇಲಿನ ಬೆಂಕಿ ಹತ್ಕೊಳ್ಳುತ್ತಾ, ಅಲ್ಲೆಲ್ಲೋ ಇದ್ದಂತ ವಸ್ತುಗಳು ಬೆಂಕಿ ಹತ್ಕೊಳ್ಳುತ್ತಾ, ವಸ್ತುಗಳಿಗೆ ಬೆಂಕಿ ಬೀಳುತ್ತಂತೆ ಅಲ್ಲ. ಆಮೇಲೆ ಕಳ್ತನ ಆಗತ್ತಾ ನೋಡಿ, ಇಲ್ಲಿ 3 ಆಂಗಲ್ ಕಳ್ತನ ಆಗತ್ತೆ. ಇರರೇ 4 ಜನ, ಇರರೇ ಆ ಪಿತೂರೇನು ಬೀರುನಲ್ಲಿರೋ ವಸ್ತುಗಳು. ಹಾಗಾದ್ರೆ ಇಲ್ಲಿ ಯೋಚನೆ ಮಾಡಿ, ಯಾವುದೋ ದೈವ ಬಂದು, ಯಾವುದೋ ಮಂತ್ರತಂತ್ರ ಬಂದು ಏನೋ ಭಾನಮತಿ ಆಗಕ್ಕೆ ಸಾಧ್ಯ ಆಗಲ್ಲ. ಮನಸ್ಸಿನ ಭಾನಮತಿ ಅದು ಅಲ್ಲಿ ಬೀರುವಿಂದ ಬರುತ್ತೆ. ಅಲ್ಲೊಂದು ಸ್ಥಿತಿ ಇದೆ, ದೇಹ ಮನಸ್ಥಿತಿ ಇದೆ. ಆಮೇಲೆ ಅದು ಅಲ್ಲಿಂದ ಬರುತ್ತೆ. ಎರಡನೇದು ಬೆಂಕಿ ಎತ್ಕೊಂಡಾಗ ಬೆಂಕಿ ಮೊದಲು ನೋಡಿದವ್ರು ಯಾರು? ಇದು ಒಂಟೆ ಹೇಳಿದೆ ಮಾತಾಡ್ತಾ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಅವರು ಕರೆಕ್ಟ್ ಮಾತಾಡ್ಬೇಕು. ಅಮ್ಮನ ಹತ್ರ ಮಾತಾಡೋಣ ಸರ್. ಅದಕ್ಕೂ ಮುಂಚೆ ಸುರೇಶ್ ಗುರುಗಳದೊಂದು ರಿಯಾಕ್ಷನ್ ತಗೊಂಡ್ಬಿಡೋಣ. ಗುರುಗಳೇ, ಎಲ್ಲವನ್ನ ಕೇಳಿಸ್ಕೊಂಡ್ರಿ, ಎಲ್ಲವನ್ನ ವಾಸ್ತವ ಪರಿಸ್ಥಿತಿ ನೋಡಿದ್ರಿ. ಈಗ ಜ್ಯೋತಿಷಿಗಳ ಪ್ರಕಾರ ಹೇಗೆ ನೋಡ್ತಾ ಇದ್ದೀರಿ ಅದನ್ನ ನೀವು? ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ. ಈಗ ನೀವೇ ಇಲ್ಲಿ ನೋಡಿದಾಗೇ ಲೈವಲ್ಲಿ ಎಲ್ಲರೂ ಮಾತಾಡಿದ್ರು, ಸರ್ ಮಾತಾಡಿದ್ರು, ಮೇಡಮ್ ಮಾತಾಡಿದ್ರು. ಮತ್ತು ಏನು ಹೇಳುತ್ತೆ, ಹೊಟ್ಟೆ ನೋವು ಬಂದಾಗ, ತುಂಬ ತಾಳ್ನಾಡು ಹೊಟ್ಟೆ ನೋವು ಬಂದಾಗ ಯಾರು ಜ್ಯೋತಿಷಿಗಳ ಹತ್ರ ಹೋಗಲ್ಲ, ಮೊದಲು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಅದು ಗುಣ ಆಗಲಿಲ್ಲ, ಲಾಂಗ್ ಟ್ರೀಟ್ಮೆಂಟ್ ತಗೋತಾ ಅಂದಾಗ ಜ್ಯೋತಿಷ ಹತ್ರ ಬರ್ತಾರೆ. ಜ್ಯೋತಿಷ ಹತ್ರ ಆ ರೋಗ ವಿಚಾರ ಬರೋದು ಭಾಳ ಕಡಿಮೆ. ಆದರೆ ಜ್ಯೋತಿಷಾಸ್ತ್ರ ಅನ್ನೋದು ಅದು ವಿಜ್ಞಾನನ ಹೀಗ ಅಂತ ಏನಾದರೂ ನಮ್ಗೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೆ, ಆಯುರ್ವೇದವನ್ನು ವಿಜ್ಞಾನಕ್ಕೆ ಹತ್ತಿರ ಇರತಕ್ಕಂಥದ್ದು, ಆಯುರ್ವೇದ ಅಂತಕ್ಕಂಥದ್ದು ಪ್ರಚಲಿತವಾಗಿರ್ತಕ್ಕಂಥದ್ದು, ಯುಗದಲ್ಲಿರ್ತಕ್ಕಂಥದ್ದು. ಆಯುರ್ವೇದ ವೈದ್ಯರು ಬೇಕಾದಷ್ಟನ್ನು ವಿಜ್ಞಾನಗಳನ್ನು ಓದ್ಕೊಂಡಿರ್ತಾರೆ. ಆಯುರ್ವೇದವನ್ನು 8 ಅಂಗವಾಗಿ ನಾವು ಓದ್ತೀವಿ. ಅಥರ್ವವೇದದ ಒಂದು ಅಂಗ ಆಯುರ್ವೇದ. ಆಯುರ್ವೇದದಲ್ಲಿ 8 ಭಾಗಗಳಲ್ಲಿ ಒಂದು ಭಾಗ ಬರುತ್ತೆ, ಅದಕ್ಕೆ ಭೂತವಿದ್ಯಾ ಅಂತ ಕರಿತೀವಿ. ಈ ಪಿಶಾಚಿಯಾಗಲಿ, ಅದು ಪ್ರೇತಬಾಧೆಯಾಗಲಿ, ಆಯುರ್ವೇದದ 8 ಭಾಗಗಳಲ್ಲಿ ಒಂದು ಭಾಗದಲ್ಲಿ ಅವರನ್ನು ಓದ್ತಾರೆ. ಆ ಭಾಗದ ವಿಚಾರವನ್ನು ಪ್ರಪಂಚ ನಿಂತಿರೋದು ಪಂಚಭೂತಗಳೇ. ಮಾತಾಡಿಸ್ತೀನಿ ಖಂಡಿತ ನಿಮ್ಮನ್ನ. ನೀವು ನೋಡ್ತಾ ಇರ್ಬೋದು ಗಂಗೂಬಾಯಿ ಪಾಟೀಲ್. ಅಮ್ಮ ಅಳ್ತಾ ಇದ್ದೀರಾ, ಯಾಕಮ್ಮ ಅಷ್ಟೊಂದು ನೊಂದ್ಕೊಂಡ್ಬಿಟ್ಟಿದ್ದೀರಾ, ಏನ್ ನೋವು? ಸಮಾಧಾನ ಮಾಡ್ಕೊಳ್ಳಿ. ಈಗ ಹೇಳ್ತಾ ಇದಾರಲ್ಲ ಸರ್, ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಕ್ಬಿಡುತ್ತೆ ನಿಮ್ಗೆ, ಟೆನ್ಷನ್ ಆಗ್ಬೇಡಿ ಅಂತ. ಅಮ್ಮ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನನ್ನ ನೋಡಿ, ಇಲ್ಲಿ ನೀವು ತಾಯಿ ಇದ್ದೀರಿ. ಅಮ್ಮ ಮಾತಾಡಿ. ಇಲ್ಲಿ ನೋಡಿ ಅಮ್ಮ, ನೀವು ತಾಯಿ ಇದ್ದೀರಿ, ಗಮನಿಸಿ. ಇಷ್ಟು ವರ್ಷ ಯಾವ ವೈದ್ಯರ ಹತ್ರ ಹೋಗಿದ್ರೋ, ಯಾವ ವೈದ್ಯರು ನಿಮ್ಗೆ ಏನು ಹೇಳಿದ್ರು, ಯಾವ ಮಂತ್ರ ತಂತ್ರಜ್ಞರು ಜ್ಯೋತಿಷ್ಯರು ಏನು ಹೇಳಿದ್ರು, ಅದು ನನಗೆ ಬೇಕಿಲ್ಲ. ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅಂದರೆ ಮುಂದಿನ ಶನಿವಾರ ನಿಮ್ಮನೆಗೆ ಕಣ್ಣೂರಿಗೆ ಬರ್ತೇನೆ, ಲೈವಲ್ಲಿ ಬರ್ತೀನಮ್ಮ. ಇಲ್ಲಿವರೆಗೂ ನಿಮ್ಗೇನೋ ಗ್ರಹಚಾರ ಅದು ಇದು ಅಂತ ಹೇಳಿದ್ರು, ಅಲ್ಲಿದೆ ಅಥರ್ವಣ ವೇದ, ಇಲ್ಲಿದೆ, ಅವೆಲ್ಲ ಬೇಡ. ಅವೆಲ್ಲವನ್ನೂ ನೋಡಿ ಸಾಕಾಗೋಯ್ತು. ಈಗ ಒಂದಿಷ್ಟು ವಿಜ್ಞಾನ ನೋಡಿ, ನಮ್ಮನ್ನು ನೋಡಿ. ನಿಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಇದೇ ಟಿ ವಿಲಿ ಕೂತ್ಕೊಂಡು ನೀವು ಮಾತಾಡ್ಬೋದು ನೇರವಾಗಿ. ಅಮ್ಮ ಅಳಬಾರ್ದು, ತಾಯಿದಿರಾಗಿರೋರು.
ಈಗ ನೋಡಿ ಅವರು ಅಮ್ಮ ಯಾಕೆ ಅಷ್ಟೊಂದು ನೋವಾಗಿದೆಯಾ, ಅಥವಾ ಈ ಘಟನೆಗಳಿಂದ ಬೇಸತ್ತು ಬಿಟ್ಟಿದ್ದೀರಾ, ಅಥವಾ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆಯಿಲ್ಲ ಅನ್ನುವಂಥ ನೋವಾ ಏನಮ್ಮ? ಅಮ್ಮ ಯಾಕೆ ಅಳ್ತಾ ಇದ್ದೀರಾ ಅಂತ? ನಮ್ಮ ಮಕ್ಕಳು ನಾವು ಕೂಡಿ ಬಹಳ ಅನುಲಿ ತಿಂದಿದ್ದೇವ್ರಿ. ಈಗ ಮಾನಸಿಕ ನಮಗೆ ಪೆಟ್ಟಾಗ್ಲಾಗ್ತದ್ರಿ. ಆರ್ಥಿಕ ಅನ್ನೋದಿಲ್ರಿ. ನಮ್ಮ ಮಕ್ಕಳು ಹೊರಗ ನಮ್ಮ ಕಣ್ಮುಂದೆ ನಾವು ನೋಡಿದೇವ್ರಿ, ಒದ್ದಾಡ್ತಾರ. ನೀರಿಗೆ 8 ದಿನ ಒದ್ದಾಡ್ತಾರ ನಮ್ಮ ಮಕ್ಕಳು. ನೀರ ಮೇಲ್ದೆ 8 ದಿನ ಯಾರು ಮಕ್ಕೋತಾರ ನೋಡ್ರಿ. 8 ದಿನ ನೀರ್ರಿ ಮಕ್ಕಳಿಗೆ. ನಾವು ಸವದತ್ತಿ ಗುಡಿಯಾಗ ಒಯ್ದು ಹಾಕೊಂಡ್ ಕೂತಿದೇವ್ರಿ. ನೋಡಿ ಅವರು ವೈದ್ಯಶಾಸ್ತ್ರ ಅದು ಈಗ ಮಾನಸಿಕ ನಮ್ಗೆ ಹಂಗಾಗ್ತದ್ರಿ. ಅಮ್ಮ ಅವ್ರವ್ರು ಮಾಡ್ಕೋತಾರ. ಅಮ್ಮ ಅಳ್ಬೇಡಿ, ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಗ್ಯಾರಂಟಿ ನ್ಯೂಸ್ ಈ ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೇನೆ ನೀವು ಇಷ್ಟು ನೊಂದ್ಕೊಂಡಿದ್ದೀರಾ, ಇಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಇವತ್ತು ಗ್ಯಾರಂಟಿ ನ್ಯೂಸ್ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ. ಅಂದ್ರೆ ನಿಮಗೆ ಆ ಪರಿಹಾರ ಕೊಡಿಸ್ಬೇಕು, ನಿಜಕ್ಕೂ ನಿಮ್ಮ ಮನ್ಯಾಗ ಏನು ಸಮಸ್ಯೆ ಆಗತೈತಿ ಅದನ್ನ ಕಂಡುಹಿಡಿಬೇಕು, ಅದಕ್ಕೊಂದು ಪರಿಹಾರ ಸಿಗಬೇಕು ಅಂತ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಮ್ಮ ನಿಮ್ಗೊಂದು ನಂಬಿಕೆನಾ? ಈಗ ಹುಲಿಕಲ್ ನಟರಾಜ್ ಸರ್ ಇಂಥ ಅನೇಕ ಸಮಸ್ಯೆಗಳನ್ನ ನೋಡಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ. ಅವರೇ ಹೇಳ್ತಿದ್ದಾರೆ ನಿಮ್ಮ ಮನೆಗೆ ಬರ್ತೀನಿ ನಾನು ಅಂತ. ಏನಾಗ್ತಿದೆ ಸಮಸ್ಯೆ ನೋಡಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ. ನೀವು ಪರಿಹಾರ ಕೊಡಿಸ್ತಿರತ್ತೆ ಈ ನಂಬಿಕೆದಿಂದ ಇಲ್ಲಿ ಕೂತು ಮಾತಾಡ್ಲಾಕತ್ತೇನ್ರಿ. ಅಮ್ಮ ಅದಕ್ಕೆ ಅಳ್ಬೇಡ್ರಿ ನೀವು. ಮಾನಸಿಕ ತಮ್ಮಿ ಮಾಡ್ಕೊತ ಬರೋದನ್ನ ನಮಗ್ ಪೆಟ್ಟ ಆಗ್ತದ್ರಿ. ನಮ್ಮ ಮಕ್ಕಳು ಮರ ನಾವೇ ಅಮ್ಮ ಈ ಕಡೆ ನೋಡಿ, ನನಗೆ ತಾಯಿ ನೀವು, ನನಗೆ ನೀವು ತಾಯಿ ಇದ್ದ ಹಾಗೆ. ನನಗೆ ತಾಯಿ ಇಲ್ಲ, ಆದರೆ ಈಗ ನೀವೇ ತಾಯಿ. 16 ವರ್ಷ ಏನು ಅನುಭವಿಸಿದಿರಿ. ನಾವು ನೋಡ್ತಿದ್ದೀವಿ ಸೀತೆ 14 ವರ್ಷ ವನವಾಸ ಇದು ಮಾಡಿದ್ರು, ಹಾಗೆ ರಾಮ ಲಕ್ಷ್ಮಣ ಅಂತ. ಅದು ಎಲ್ಲರಿಗೂ ಮನುಷ್ಯ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಅಂತ ಯಾರನ್ನೂ ಬಿಟ್ಟಿಲ್ಲ. ಈಗ 16 ವರ್ಷ ಮುಗಿದಿದೆ. ಈ ಯುಗಾದಿ ನಿಮ್ಗೆ ಹೊಸ ವರ್ಷ ಬಂದಿದೆ. ಇನ್ನೊಂದು ವಾರ ಶನಿವಾರದೊಳಗಡೆ ನಿಮ್ಮ ಮನೆ ಹತ್ರಕ್ಕೆ ನಾನೇ ಬರ್ತೀನಮ್ಮ. ನೋಡಿ, ನಿಮ್ಮನೆ ಬಾಗಿಲಿಗೆ ಗ್ಯಾರಂಟಿ ನ್ಯೂಸು ನನ್ನನ್ನು ಕಳಿಸ್ತಾ ಇದೆ. ನಾನೇ ಬರ್ತೀನಿ. ನಿಮ್ಮ ಸೂಕ್ತ ಪರಿಹಾರ ಹೇಗೆ ಅಂದ್ರೆ ಹೂವು ಎತ್ತಿದಂಗೆ ಸಾಕಲ್ರಿ. ಅದಕ್ಕಿಂತ ಹೆಚ್ಚಿನ ನಾವೇನ್ ಬೇಡ್ತೇವ್ರಿ ನಿಮ್ಗೆ. ಅದಟ್ಟು ಮಾಡ್ತಿರ್ತೆ. ಇದು ಆಸೆದ ನೀವನ್ನ ಹೇಳ್ರಿ ನೀವು. ಇದು ಕಡಿ ಲಾಸ್ಟ್ ರೀ. ಎಲ್ಲಾ ಕಡೆ ತಿರ್ಗಾಡ ಸಾಕಾಗಿ ಬಂದದ್ರಿ. ಇದು ಕಡಿ ಲಾಸ್ಟ್ ಅಂತ ನಿಮ್ಗೆ ಹೇಳಿದೇವ್ರಿ ನಾವು. ಇದು ಲಾಸ್ಟ್ ಅಂತ ಅನ್ಕೊಳ್ಳಿ, ಆದ್ರೆ ಎಲ್ಲ ಗುಣ ಆಗತ್ತೆ ಅಂತ ಅನ್ಕೊಳ್ಳಿ. ನಗ್ತಾ ಇರಿ, ಖುಷಿಯಾಗಿರಿ. ಅಷ್ಟೇ ಅಮ್ಮ. ಇವತ್ತು ಚರ್ಚೆ ಮಾಡೋಣ ಸಮಸ್ಯೆಗಳ ಬಗ್ಗೆ ಅವಲೋಕನ, ಅಂದ್ರೆ ಬೇರೆಯವ್ರಿಗೊಂದು ಮಾದರಿ ಆಗ್ಲಿ, ಪಾಠ ಆಗ್ಲಿ, ವಾಸ್ತವ ಪರಿಸ್ಥಿತಿ ಅರ್ಥ ಆಗ್ಲಿ ಅಂತ ನಿಮ್ಮ ಹತ್ರ ಮಾತಾಡಿಸ್ತಾ ಇದೀವಿ. ಮತ್ತೆ ಇನ್ನೊಂದು ಹುಲಿಕಲ್ ನಟರಾಜ್ ಸರ್ನ ಅನೇಕರು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ, ಆಗಲ್ಲ. ಬಟ್ ಈ ಭಾಗ್ಯ ಇದು, ಅವ್ರು ಕೂತ್ಕೊಂಡಿದ್ದಾರೆ, ಅಶೂರ್ ಮಾಡ್ತಾ ಇದ್ದಾರೆ, ನಿಮ್ ಮನೆಗ್ ಬರ್ತೀವಿ ಅಂತ. ಧೈರ್ಯವಾಗಿರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.